ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಆಗಿದೆ. ನಿನ್ನೆ ಅಮಿತ್ ಶಾರನ್ನ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಆಗಿದೆ. ನಿನ್ನೆ ಅಮಿತ್ ಶಾರನ್ನ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ ಅಂತ. ಇನ್ನೊಂದು ಕಡೆ ಸಮನ್ವಯ ಸಮಿತಿ ರಚಿಸೋದಕ್ಕೆ ಬಿಜೆಪಿ ಜೆಡಿಎಸ್ ತಂತ್ರ ಹೆಣೆದಿದ್ದು, ರಾಜಕೀಯ ತಂತ್ರಗಾರಿಕೆ ಮತ ಬೇಟೆಗೆ ಮೈತ್ರಿ ಪ್ಲಾನ್. ಬಿಜೆಪಿ ಜೆಡಿಎಸ್ ನಾಯಕರನ್ನ ಒಳಗೊಂಡಂತಹ ಸಮಿತಿ ರಚಿಸೋದಕ್ಕೆ ಇನ್ನು ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನ ಈ ಸಮಿತಿ ನಿರ್ಧಾರ ಮಾಡಿದೆ. ಪ್ರಧಾನಿ ಮೋದಿ ದೊಡ್ಡಗೌಡರನ್ನ ಒಂದೇ ವೇದಿಕೆಗೆ ತರೋದು, ಮೋದಿ ಎಚ್ಡಿಡಿಯನ್ನ ವೇದಿಕೆಗೆ ಕರೆತಂದು ಮತ ಕ್ರೋಢೀಕರಣ ಮಾಡುವ ಸಮನ್ವಯ ಸೂತ್ರದ ಮೂಲಕ ಲೋಕ ಅಖಾಡ ಗೆಲ್ಲೋದಕ್ಕೆ ಸಜ್ಜು. ಲೋಕ ಅಖಾಡ ಗೆಲ್ಲೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ನ ಸಮನ್ವಯ ಸೂತ್ರ. ರಾಜಕೀಯ ತಂತ್ರಗಾರಿಕೆ ಮತಬೇಟೆಗೆ ಮೈತ್ರಿ ಪ್ಲಾನ್ ನಡೆದಿರೋದು ಯಾವ ರೀತಿ ಅಂತಂದ್ರೆ, ಬಿಜೆಪಿ ಜೆಡಿಎಸ್ ತಂತ್ರ ಯಾವ ರೀತಿ ಅಂದ್ರೆ, ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರನ್ನ ಒಳಗೊಂಡಂತಹ ಒಂದು ಸಮಿತಿಯ ರಚನೆ. ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಈ ಸಮಿತಿ ನಿರ್ಧಾರ ಮಾಡುತ್ತೆ. ಪ್ರಧಾನಿ ಮೋದಿ ಹಾಗೂ ದೊಡ್ಡಗೌಡರನ್ನ ಒಂದೇ ವೇದಿಕೆಗೆ ಕರೆತರೋದು, ಮೋದಿ ಮತ್ತೆ ಎಚ್ಡಿಡಿ ಅವರನ್ನ ವೇದಿಕೆಗೆ ಕರೆತಂದು ಮತ ಕ್ರೋಢೀಕರಣ ಮಾಡುವಂತಹ ಒಂದು ಸಮನ್ವಯ ಸೂತ್ರದ ಮೂಲಕ ಲೋಕಸಭಾ ಕ್ಷೇತ್ರದ ಅಖಾಡ ಗೆಲ್ಲೋದಕ್ಕೆ ಸಜ್ಜು ನಡೀತಾ ಇದೆ, ಸಿದ್ಧತೆ ನಡೀತಾ ಇದೆ. ಹೀಗಾಗಿ ಇಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಈ ಸಮಿತಿ ನಿರ್ಧಾರ ಮಾಡುತ್ತೆ. ಇಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚಿನ ಒಂದು ಫಲವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಸಮಿತಿ ರಚನೆ. ಅಷ್ಟೇ ಅಲ್ಲ, ಇಲ್ಲಿ ಮೋದಿಯವರು ಮಾಜಿ ಪ್ರಧಾನಿ ಮತ್ತೆ ಹಾಲಿ ಪ್ರಧಾನಿ ಇಬ್ಬರನ್ನು ಕೂಡ ಒಂದೇ ವೇದಿಕೆಗೆ ಕರೆತಂದು ಮತ ಕ್ರೋಢೀಕರಣ ಮಾಡುವಂತಹ ಒಂದು ಪ್ಲಾನ್ ಕೂಡ ನಡೀತಾ ಇದೆ.